ಕೊಡೋದ್ರ ಮುಖಾಂತರ, ಸ್ಕೂಲ್ ಬ್ಯಾಗ್ಗಳನ್ನು ಕೊಡೋದ್ರ ಮುಖಾಂತರ ಚಿರಶಾಂತಿ ಧಾಮ ಅನ್ನೋ ಒಂದು ದೇವಸ್ಥಾನ ರೀತಿಯಾಗಿ ಅಭಿವೃದ್ಧಿ ಮಾಡಿ ಅನೇಕ ಜನ ಇವತ್ತಿನ ಕಾಲದಲ್ಲಿ ಸ್ಮಶಾನಗಳ ಹೋಗಲಿಕ್ಕೆ ಭಯ ಪಡುವಂಥ ಸನ್ನಿವೇಶಗಳಿದ್ದಾವೆ. ಆದರೆ ಇಲ್ಲಿ ಬಂದಾವಾಗ ಅದನ್ನು ದೇವಸ್ಥಾನ ಹತ್ರ ಮಾಡಿ ಇಲ್ಲೇ ಊಟವನ್ನು ಹಾಕಿ ಅನೇಕ ಜನ ಬಡವರಿಗೆ ಗಿಫ್ಟ್ಗಳನ್ನು ಮುಖಾಂತರ ಜನಸೇವೆಯನ್ನು ಮಾಡ್ತಾಯಿದ್ದಾರೆ. ಖುಷಿಯಾಗತ್ತೆ. ಎಲ್ಲರೂ ಅವರವರ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ತಾರೆ. ಆದರೂ ಇದು ಒಂದು ಜನಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಂದೆ ಇರುವಾಗಲೂ ಸಹ ತಂದೆನ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದರು. ಅದನ್ನು ತಂದೆ ಸತ್ತ ಮೇಲೂ ಸಹ ಅವರನ್ನು ಜೀವಂತವಾಗಿ ನೋಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಜನಗಳಿಗೆ ಸೇವೆ ಮಾಡೋದ್ರ ಮುಖಾಂತರ, ಜನಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸೋದ್ರ ಮುಖಾಂತರ ಊರಿನ ಎಲ್ಲ ರಾಜಕಾರಣ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಪ್ರತಿಯೊಬ್ಬರು ಇವರ ಕೆಲಸಗಳನ್ನು ನೋಡಿ ಮಾಡ್ಬೋದು ಅನ್ನುವಂಥದ್ದು ನನ್ನ ಶುಭವಾಗಲಿ. ಅವರ ತಂದೆ ತಾಯಿಯ ಪ್ರೀತಿ ಇಡೀ ಸಮಾಜದಲ್ಲಿರುವಂಥ ಎಲ್ಲ ಮಕ್ಕಳು ಅವರವರ ತಂದೆ ತಾಯಿನ ಚೆನ್ನಾಗಿ ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ಸುಮಾರು ಜನ ಮಕ್ಕಳು ಈ ಥರ ಮಾಡೋದು ರೇರ್. ಅದರಲ್ಲಿ ಈಗ ಸುಮಾರು 3 ವರ್ಷದಿಂದ ಪ್ರತಿ ವರ್ಷದಂತೆ ನಮ್ಮ ಎಲ್ಲ ರೀತಿ ಜಯಂತ್ಯೋತ್ಸವ ಅಂತಿದೆ. ಗಾಂಧಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ, ಎಲ್ಲ ಮಾನೀಯರದ್ದು ಎಲ್ಲ ಜಯಂತಿ ಇದೆ. ಅದರಲ್ಲಿ ನಮ್ಮ ತಂದೆ ಕೂಡ ನನಗೆ ಮಾನೀಯರು, ನಮ್ಮ ತಂದೆಯವರು. ಅದಕ್ಕೆ ನಮ್ಮ ತಂದೆಗೆ ಯಾಕೆ ನಾನು ಜಯಂತ್ಯೋತ್ಸವ ಮಾಡಬಾರ್ದು ಅಂತೇಳಿ ಜನವರಿ 8ನೇ ತಾರೀಕು ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬ ಆಚರಣೆ ಬಿಟ್ಟು ಇವತ್ತು ನಮ್ಮ ತಂದೆ ಇಬ್ಬರು ಒಟ್ಟಾಗಿ ನಾನು 3 ವರ್ಷದಿಂದ ಯಾವತ್ತೂ ನಮ್ಮ ತಂದೆ ಇಲ್ಲ ಅಂತಿಲ್ಲ, ನಮ್ಮ ತಂದೆಯವ್ರನ್ನ ದೇವ್ರ ಸೇವೆಗೆ ಕಳಿಸಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಹೇಳ್ದಂಗೆ ಈಗ 1500 ಕಿಟ್ ಇದೆ ಇಲ್ಲಿ. ಮತ್ತು ಅವ್ರಿಗೆ ಪ್ರತಿ ಗುರುವಾರ ಬಂದು ಒಂದೊಂದು ರಂಜಾನ್ ಹಬ್ಬ ನೀವು ರೋಜಾ ಮುಗಿಯೋ ತನಕ ಬಂದು ಎಷ್ಟೇ ಜನ ಬರಲಿ ಪ್ರತಿ ಗುರುವಾರ ಬಂದು ಒಂದು ಮನೆಗೆ ಒಂದು ಕಿಟ್ ಇಸ್ಕೊಂಡು ಹೋಗಿ ಅಂತ ಅದು ಕೂಡ ಅವ್ರಿಗೆ ಹೇಳಿದ್ದೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಆದ ಮಕ್ಕಳಲ್ಲಿ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಕಾಳಜಿ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ. ಅವ್ರಿಗೆ ಏನು ಕರೆ ಕೊಡ್ತೀರಾ? ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅಲ್ಲ, ಈಗ ನಮಗೆ ಏನು ಬೇಕಾದರೂ ಹಣ ಇದ್ದರೆ ಏನು ಬೇಕಾದರೂ ಸಿಗುತ್ತೆ. ಮತ್ತು ಇಲ್ಲಾಂದರೆ ಇಲ್ಲ ಅಂದರೆ ಇನ್ನೊಂದು ಹೆಂಡತಿ ಕೂಡ ಬೇಕಾದರೆ ಸಿಗುತ್ತೆ, ಮಕ್ಕಳು ಸಿಗ್ತಾರೆ, ಎಲ್ಲ ಸಿಗುತ್ತಾರೆ. ಮತ್ತು ತಂದೆ ತಾಯಿ ಒಂದು ಸರಿ ನಾವು ನಮ್ಮ ಕೈ ತಪ್ಪಾದರೆ ಆಕಾಶದಲ್ಲಿ ನಾವು ನಕ್ಷತ್ರಗಳು ಇಲ್ಲಿಂದ ಕೂತ್ಕೊಂಡೆ ನಾವು ನೋಡಬೇಕಾಗತ್ತೆ, ಮುಟ್ಟೋಕ್ಕಾಗೋದಿಲ್ಲ. ಈಗ ಹೆಂಗೆ ನಾವು ದೇವ್ರ ಮನೆಯಲ್ಲಿ ದೇವ್ರನ್ನ ನೋಡ್ತೀವಿ, ಈಗ ನಮ್ಮ ಅದೃಷ್ಟ ನಮ್ಮ ಕಣ್ಣೆದುರುಗಡೆ ಇದ್ದಾರೆ. ಇದನ್ನೆಲ್ಲ ಈಗ ತಂದೆ ತಾಯಿನ ಒಳ್ಳೆ ರೀತಿಯಲ್ಲಿ ನೋಡಿ ಮತ್ತು ಅವ್ರಿಗೆ ಗೌರವ ಕೊಟ್ಟು ಮತ್ತು ಪ್ರೀತಿ ಕೊಟ್ಟು ಅವರು ನಮ್ಮ ಹತ್ರ ಏನು ಕೇಳ್ತಾರೆ, ಒಂದು ಸಂತೋಷವಾಗಿ ಅದು 3 ಹೊತ್ತು ಊಟ, ಮತ್ತು ಅವರು ನಮ್ಮ ಮಕ್ಕಳನ್ನ ಅವಾಗ ಬಾಲ್ಯದಲ್ಲಿ ಯಾವ ರೀತಿ ನೋಡ್ತಾಯಿದ್ರು ಅದೇ ರೀತಿ ಅವ್ರಿಗೆ ನಾವು ಈಗ ನಮ್ಮ ಟರ್ಮ್ ಈಗ ಎಲ್ಲರೂ ಏನಂದರೆ ಅವರು ಫಿಸಿಕಲಿ ನಮ್ಮ ಮುಂದೆ ಇಲ್ಲ, ಬಟ್ ಮೆಂಟಲಿ ನಮ್ಮ ತಂದೆ ನಮ್ಮ ಜೊತೆಯಲ್ಲೇ ಜೀವಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ನನ್ನ ಹೆಜ್ಜೆಗೂ ನಾನು ಏನೇ ಒಂದು ಒಳ್ಳೆಯ ಕೆಲಸಗಳು ಮಾಡಿ ನಮ್ಮ ತಂದೆ ಆಶೀರ್ವಾದದಿಂದನೇ ಇವೆಲ್ಲ ಮಾಡ್ತಾಯಿರೋದು. ಯಾಕಂದರೆ ನಮ್ಮ ತಂದೆಯನ್ನು ನಾವು ಇವಾಗ ದೇವ್ರನ್ನ ಹೆಂಗೆ ನಾವು ಯಾವ ರೀತಿ ಪೂಜಿಸ್ತಾ ಇದ್ದೀವಿ, ಈಗ ದೇವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ಮತ್ತು ನಿಜವಾದ ದೇವರು ನನ್ನ ಕಣ್ಣೆದುರುಗಡೆ ಇದ್ದಾರೆ. ಅದರಿಂದ ನಮ್ಮ ತಂದೆನ ನಾನು ದೇವ್ರ ಸಮಾನವಾಗಿ ಪೂಜೆ ಮಾಡಿಕೊಂಡು ಅವ್ರ ಹೆಸರಲ್ಲಿ ಮುಂದಿನ ದಿನಗಳಲ್ಲಿ ನಾನು ಇರೋ ತನಕ ನಮ್ಮ ತಂದೆದು ಈ ಜಯಂತ್ಯೋತ್ಸವ ಫೆಬ್ರವರಿ 17ನೇ ತಾರೀಕು
ನನಗೆ ಒಂದು ತುಂಬ ನಾನು ಸುಮಾರು 20 ವರ್ಷದಿಂದ ನಾನು ಈ ವ್ಯಾಪ್ತಿಯಲ್ಲಿ ಯಾವುದು ರಾಜಕೀಯ ಮತ್ತು ಇನ್ನೊಂದು ಜಾತಿ ಭೇದ ಅನ್ನೋದೇ ನಾನು ಯಾರು ಇವಾಗ ಪ್ರತಿಯೊಬ್ಬರು ಇವರೇನೋ ರಾಜಕೀಯಕ್ಕೆ ಇಳಿತಾರೆ ಅದು ಇದು ಅಂತ ಹೇಳ್ಬಿಟ್ಟು ನಾನು 20 ವರ್ಷದಿಂದ ನಿರಂತರವಾಗಿ ಮಾಡ್ತಾಯಿದ್ದೀನಿ. ಅದರಿಂದ ನಾನು ಎಲ್ಲ ಈಗ ಸುಮಾರು ನಮ್ಮ ಬೆಂಗಳೂರಲ್ಲಿರೋಂಥ ವೃದ್ಧಾಶ್ರಮಗಳು ನಮ್ಮ ಬೆಂಗಳೂರಲ್ಲಿ ಇರೋಂಥ ಅತಿ ಹೆಚ್ಚು ಎಲ್ಲ ಶ್ರೀಮಂತ ಕುಟುಂಬದವರೇ ಎಲ್ಲ ವೃದ್ಧಾಶ್ರಮದಲ್ಲಿ ಇರೋದೀಗ. ಅದರಿಂದ ನನ್ನಿಂದ ಸ್ವಲ್ಪ ಜನ ಎಲ್ಲರೂ ನಾವು ಬದಲಾವಣೆ ತರೋಕ್ಕೆ ಸಾಧ್ಯವಾದ ಒಂದು ಅಟ್ಲೀಸ್ಟ್ ಒಂದು 100ರಲ್ಲಿ ಒಂದು 10% ಒಂದು ಬದಲಾವಣೆ ತರೋಣ ಅಂತೇಳಿ ಈ ಕಾರ್ಯಕ್ರಮ ಇದು ನಾನು ಈಗ 1500 ಮತ್ತು ಪ್ರತಿ ಗುರುವಾರ ಈಗ ರಂಜಾನ್ ಹಬ್ಬ ಬೇರೆ ಇದೆ, ಮತ್ತು ಪ್ರತಿ ಇಲ್ಲಿ ಗುರುವಾರ ನಿರಂತರವಾಗಿ ಈಗ 3 ವರ್ಷದಿಂದ ಈಗೆಲ್ಲರೂ ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠಕ್ಕೆಲ್ಲ ಹೋಗ್ತಾರೆ ಗುರುವಾರ ಅಂತೇಳಿ. ನಮ್ಮ ತಂದೆನ ನಾನು ಗುರುಗಳ ಥರ ನಾನು ಸ್ವೀಕರಿಸಿ ಪ್ರತಿ ಗುರುವಾರ ಇಲ್ಲಿ ನಮ್ಮ ತಂದೆ ಹೆಸರಲ್ಲಿ ಇಲ್ಲಿ ಔಷಧಿಗಳಿರ್ಬೋದು ಮತ್ತು ಸ್ಕೂಲ್ ಫೀಸ್ ಇರ್ಬೋದು ಮತ್ತು ಯಾರನ್ನ ಮದುವೆಗಳು ಮತ್ತು ಯಾರನ್ನ ಅವ್ರ ಮನೆಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆಲ್ಲ ಪ್ರತಿ ಗುರುವಾರ ನಮ್ಮ ಈ ವ್ಯಾಪ್ತಿಯಲ್ಲಿ ನಾನು ಎಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಇಲ್ಲಿ ಸಿಗ್ತೀನಿ ಅಂತ ಅವ್ರಿಗೆ ಒಂದು ಭರವಸೆ ಇದೆ. ಅದರಿಂದ ಬೋರ್ಡ್ ಮೇಲೆ ಒಂದು ಸಂದೇಶ ಹಾಕ್ತಾನೆ ಇರ್ತೀನಿ, ತಂದೆ ತಾಯಿ ಮೌಲ್ಯಗಳು ಏನಂತ ಹೇಳ್ಬಿಟ್ಟು. ಅದು ಸುಮಾರು ಜನ ನನ್ನಿಂದ ಒಂದು 10 ಜನ ಒಂದು 10% ಜನನ ಅದರಲ್ಲಿ ಒಂದು ಕನಸು ನನಸಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವ್ರು ಪ್ರಾರ್ಥಿಸ್ತಾರೆ. ಸರ್ಕಾರದಿಂದ ಪಾಪ ಅವ್ರಿಗೆ ಸರ್ಕಾರದಲ್ಲಿ ಏನೇನು ದಾಖಲಾತಿ ಕೊಡಬೇಕು ಅವ್ರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ. ಮತ್ತು ಈಗ ತಾಲೂಕು ಆಫೀಸು ಅಲ್ಲಿ ಇಲ್ಲೆಲ್ಲ ಓಡಾಟ ನಡೆಸಬೇಕು. ಅದರಲ್ಲಿ ನಾನು ಸಹಕಾರ ಮಾಡಿಸಿ ಸ್ವಲ್ಪ ಆರ್ಥಿಕವಾಗಿ ಅವರು ಹಿಂದಿರುವುದವ್ರಿಗೆ ಸ್ವಲ್ಪ ನಾನು ಸಹಾಯ ಮಾಡಿದ್ದೀನಿ. ಆದ್ದರಿಂದ ಅದೆಲ್ಲ ಸರ್ಕಾರದಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಉಚಿತ ಕುಡಿಯೋ ನೀರು ಇರ್ಬೋದು, ಮತ್ತು ಇವೆಲ್ಲ ತುಂಬ ಇದೆ. ಹೇಳ್ತಾ ಹೋಗ್ತಾ ಇದ್ದರೆ ಪಟ್ಟಿ ತುಂಬ ಇದೆ. ಎಲ್ಲ ಮಕ್ಕಳಲ್ಲೂ ಈ ಒಂದು ಗುಣ ಸಿಗಲ್ಲ. ಇವತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರು ದಾನ ಧರ್ಮಗಳಲ್ಲಿ ಎತ್ತಿದ ಕೈ. ನಾನು ಸುಮಾರು ಒಂದು 15 ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಹತ್ತಿರದಿಂದ. ನಾನು ಚುನಾವಣೆ ನಿಲ್ಲೋದಕ್ಕೆ ಮುಂಚೆಯಿಂದ, ನಾನು ಈ ಭಾಗಕ್ಕೆ ಬರೋದಕ್ಕೆ ಮುಂಚೆಯಿಂದ ದಾನ ಧರ್ಮದಲ್ಲಿ ಎತ್ತಿದ ಕೈ. 800 ಬಂಡೆಲ್ಲ ಆಫೀಸ್ ಇದೆ. ತಂದೆ ತಾಯಿನೇ ವೃದ್ಧಾಶ್ರಮಕ್ಕೆ ಬಿಡುವಂಥ ದಿನಗಳು ಇವತ್ತು ಭಾಳಷ್ಟು ನಾವು ಕಾಣ್ತಾ ಇದ್ದೀವಿ. ಅಂಥ ದಿನಗಳಲ್ಲಿ ಇವತ್ತು ರಾಘವೇಂದ್ರ ರೆಡ್ಡಿಯವರು ಬೇರೆ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ, ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ಅವರು ತಂದೆ ತಾಯಿನ ಯಾವ ರೀತಿ ಪ್ರೀತಿಸಬೇಕು, ಗೌರವಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ಅಳವಡಿಸ್ಕೊಂಡು ಕಲಿಬೇಕು ಅಂತಂದ್ಬಿಟ್ಟು ನಾನು ಜನಗಳಲ್ಲಿ ವಿನಂತಿಸ್ಕೊಳ್ತೇನೆ. ರಾಘವೇಂದ್ರ ರೆಡ್ಡಿಯವರು ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವರ ತಂದೆಯವರ ಜನ್ಮದಿನಾಚರಣೆ, ಬಡವರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮನೆ ಮುಂದ್ಗಡೆನೇ ಇದಿರ್ತಕ್ಕಂಥದ್ದು. ನನಗೆ ರಘುರೆಡ್ಡಿ ಅವರು ಸ್ಕೂಲ್ ಮೇಟ್, ಅವರ ಅಣ್ಣ ನಾನು ಒಂದೇ ಕ್ಲಾಸ್ಮೇಟ್ಸ್ ಆಗ ಪರಿಚಯ ಇರ್ತಕ್ಕಂಥವ್ರು. ಆದರೆ ಆವತ್ತಿನ ದಿವಸದಿಂದ ಜನಸೇವೆ, ಜನ ಮಧ್ಯದಲ್ಲಿ ಇದ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿದೆಯೋ ಆ ಭಗವಂತ, ಅವರ ತಂದೆ ತಾಯಿ, ಅವರ ಹಿರಿಯರು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಇನ್ನಷ್ಟು ಉತ್ತಮ ಕಾರ್ಯಗಳು. ಇವತ್ತು ನಮ್ಮ ಈರಪ್ಪ ರೆಡ್ಡಿಯವರ ಹುಟ್ಟಿದ ಫಂಕ್ಷನ್ ಮಾಡುತ್ತಾ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾವು ಬಹಳ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಫಸ್ಟು ನಾವು ಇಲ್ಲಿ ಹುಟ್ಟಿರೋದು ನಮ್ಮ ತಂದೆ ತಾಯಿ ಬಹಳ ಮುಖ್ಯ. ಯಾವ ಧರ್ಮ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಇಸ್ಲಾಂ ಇರಲಿ, ಹಿಂದೂಗಳಿರಲಿ, ಕ್ರಿಶ್ಚಿಯನ್ಸ್ ಇರಲಿ, ಮದರ್ ಫಾದರ್ ತಂದೆ ತಾಯಿ ಭಾಳ ಮುಖ್ಯ. ಅವ್ರು ಸೇವೆ ಮಾಡಿದ್ದನ್ನು ಯಾರು ಮಾಡ್ತಾರೆ ಅವ್ರಿಗೆ ದೇವರ ಪ್ರಾಪ್ತಿಯಾಗುತ್ತೆ ಅಂತ ಇಂಥ ಒಳ್ಳೆ ಪ್ರೋಗ್ರಾಮಲ್ಲಿ ಅವರು ತಂದೆ. ನಾವು ಈ ಮೀಡಿಯಮ್ ಪ್ರಕಾರ, ನಿಮ್ಮ ಮೀಡಿಯಾ ಪ್ರಕಾರ ಇಂದ ನಾವು ಒಂದು ಸಂದೇಶ ಕೊಡಬೇಕಂತ ಇದ್ದೀವಿ. ರಾಘವೇಂದ್ರ ರೆಡ್ಡಿಯವರು ಅಂತ ಜನಗಳನ್ನ ಪ್ಲೀಸ್ ಐಡೆಂಟಿಫೈ ಮಾಡಿ ಅವ್ರಿಗೆ ಸೊಸೈಟಿಯಲ್ಲಿ ಸರ್ವಿಸ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಾವು ಸಿಖ್ ಸಮುದಾಯ ಅಂತ ಇಲ್ಲ, ಎಲ್ಲ ಸಮುದಾಯದಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನಿಮಗೆಲ್ಲರಿಗೂ ಸಂಖ್ಯಾ ಕಮಿಷನ್ ಮೆಂಬರ್ ಆಗಿದ್ದೀನಿ ಮತ್ತು ಮಾಜಿ ಅಲ್ಸೂರು ಗುರುದ್ವಾರ ಮೆಂಬರ್ ಅಂತ ಆಗಿದ್ದೀನಿ. ನಮಸ್ಕಾರ. ಈ ಮಣ್ಣಿನ ಮಗ, ನಿಮ್ಮೆಲ್ಲರ ಪ್ರೀತಿಯ ಆಟೋ ರಾಜ ಮಾತಾಡ್ತೀನಿ. ಪ್ರತಿ ವರ್ಷ ಅಣ್ಣ ನಮ್ಮನ್ನು ಕರೀತಾರೆ, ರಾಘವೇಂದ್ರ ರೆಡ್ಡಿ ಅಣ್ಣ.
ತಂದೆ ಎಂದು ಹೇಳುವಾಗ ನಾನು ಕೂಡ ತಂದೆಯಾಗಿದ್ದೀನಿ, ಸಾವಿರ ಜನ ಅನಾಥರಿಗೆ ತಂದೆಯಾಗಿದ್ದೀನಿ. ಆ ತಂದೆ ಸ್ಥಾನ ಇದೆಯಲ್ಲ ಅದು ಎಲ್ಲೂ ಸಿಕ್ಕಲ್ಲ, ಇಡೀ ಎಲ್ಲೂ ಸಿಕ್ಕಲ್ಲ. ಅದು ತಂದೆಗಿರುವ ರೆಸ್ಪಾನ್ಸು ಆ ಮಗ ಕಾಪಾಡ್ತದನಲ್ಲ ಅದು ಗ್ರೇಟು ಅಂತ ಹೇಳಬೇಕು. ಈಗ ನಾನು ಸುಮಾರು 1000 ಜನ ಸಾಕ್ತಾಯಿದ್ದೀನಿ. ನೆಕ್ಸ್ಟ್ ನನಗೆ ಭಯ ಇದೆ, ನನ್ನ ಆಶ್ರಮ ನೆಕ್ಸ್ಟ್ ಯಾರು ನಡೆಸೋದು, ನನ್ನ ಮಕ್ಕಳು ನಡೆಸಬೇಕು ಅಂತ ಯಾವಾಗಲೂ ನನಗೆ ಭಯ ಇರುತ್ತದೆ. ನನ್ನ ಹೃದಯದಲ್ಲಿ ದಿನ 1000 ಜನ ಊಟ ಹಾಕಬೇಕು, 3 ಹೊತ್ತು ಊಟ, ಭಯ ಇರ್ತದೆ. ನೆಕ್ಸ್ಟ್ ನನ್ನ ಮಕ್ಕಳು, ನನ್ನ ಮಗ ಮಾಡಬೇಕು ಅಂತ. ಆದರೆ ನನಗೆ ಇನ್ನೂ ಭಯ ಇದೆ, ನನ್ನ ಮಗ ಇನ್ನೂ ಆ ಸ್ಟೇಜ್ಗೆ ಬಂದಿಲ್ಲ. ಆದರೆ ರಾಘವೇಂದ್ರ ರೆಡ್ಡಿ ಅಣ್ಣ ಮಾಡೋದು ಪ್ರತಿ ವರ್ಷ ಎಷ್ಟು ಬಡವರಿಗೆ, ರಾಜಕಾರಣಿಗಳು ಮಾಡಲ್ಲ ಸರ್, ಸತ್ಯ ಹೇಳ್ತೀನಿ, ಸ್ವಂತ ದುಡ್ಡು ಖರ್ಚು ಮಾಡಲ್ಲ ಇವರು. ಸ್ವಂತ ದುಡ್ಡು ಖರ್ಚು ಮಾಡಿ ಬಡವರ ಹೃದಯವನ್ನು ಗೆಲ್ಲುತ್ತಾರಲ್ಲ, ಅನೇಕ ಬಡವರ ಹೃದಯವನ್ನು ಗೆಲ್ಲಬೇಕು, ಬಡವರಿಗೆ ಸಹಾಯ ಮಾಡಬೇಕಂತ ನನ್ನ ಆಸೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಆಟೋ ರಾಜ ಅಂತ ಸರ್. ಅವರು ಬಹಳ ದೊಡ್ಡ ಆದರ್ಶವಾದರು. ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿ ಜನಮನ್ನಣೆ ಗಳಿಸಿರ್ತಕ್ಕಂಥವ್ರು. ಸುಮಾರು ವರ್ಷಗಳ ಕಾಲ ಈ ಏನು ಕಾರ್ಪೊರೇಷನ್ ವಾರ್ಡ್ಗಳು 5-6 ವಾರ್ಡ್ಗಳಾಗುತ್ತೆ, ಅದಕ್ಕೆಲ್ಲ ಚೇರ್ಮನ್ರಾಗಿದ್ದರು. ಇದೆಲ್ಲ ಚೇರ್ಮನ್ರಾಗಿ ತುಂಬ ವರ್ಷಗಳ ಕಾಲ ಇದ್ದವರು. ಸಾಕಷ್ಟು ಜನಪ್ರಿಯತೆಯನ್ನು ಬರ್ತಾರೆ. ಅವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗ್ತಕ್ಕಂಥ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಜನಗಳಿಗೆ, ಬಡವರಿಗೆ, ಅವರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡಿ ಅವರ ನೆನಪನ್ನು ಚಿರಸ್ಥಾಯಿಯಾಗಿ ಉಳಿಸ್ತಕ್ಕಂಥದ್ದು, ಅವರ ಒಂದು ಕೆಲಸಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥದ್ದು ಭಾಳ ಚೆಂದಾಗಿ ರಾಘವೇಂದ್ರ ಮಾಡಿದ್ದಾನೆ. ಎಲ್ಲರೂ ಕೂಡ ಯಾರೇ ಆಗಲಿ ನೀವು ಹೇಳಿದ ಮಾತಿಗೆ ತಂದೆ ತಾಯಿ ಬಗ್ಗೆ ಗೌರವ, ಪ್ರೀತಿ, ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿ ಬೇರೆ ಜನರು ಕೂಡ ಇದರಲ್ಲಿ ತೊಡಗಿಸ್ಕೊಂಡು ಅವ್ರಿಗೂ ಕೂಡ ಅವರ ಆದರ್ಶಗಳನ್ನು, ಅವರ ಕೆಲಸಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಕ್ಕಂಥ. ರಾಘವೇಂದ್ರ ರೆಡ್ಡಿ ಬಡವರಿಗೆ ಮತ್ತು ದೀನ ದಲಿತರಿಗೆ ಅವ್ರಿಗೆ ಏನು ಆಹಾರ ಕಿಟ್ಟು ಮತ್ತು ಬಟ್ಟೆ ಮತ್ತು ಇಂಥ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ವಿತರಿಸ್ತಾ ಪ್ರತಿ ವರ್ಷ ಅವರ ತೀರಿದ ನಂತರ ಅವರ ಜನ್ಮದಿನದಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ಅಣ್ಣವರಂದರೆ ಹಿರಿಯ ಅಣ್ಣವರು, ಅವರು ಈ ಕಾಚರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 15 ವರ್ಷ ಅವರು ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ತದನಂತರ ಅವರು ತಾಲೂಕು ಬೋರ್ಡ್ ಮೆಂಬರ್ ಆಗಿ ತುಂಬ ಜನಪ್ರಿಯ ಪಡೆದಂಥ ವ್ಯಕ್ತಿ ಅವರು. ಅವರ ನೆನಪು ಸ್ಥಿರವಾಗಿ ಇರಬೇಕಂತೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ವರ್ಷ ಹಮ್ಮಿಕೊಂಡಿದ್ದಾನೆ. ಅದಕ್ಕೆ ನಮ್ಮೆಲ್ಲರ ಒಂದು ಪ್ರೋತ್ಸಾಹ, ಆಶೆ.
ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಅವರು ನಮ್ಮ ಅಪ್ಪನ ಹೆಸರಲ್ಲಿ. ಈಗ ಮಕ್ಕಳಿಲ್ಲ, ಈ ಕಾಲದಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಅವ್ರದ್ದು ಕುಟುಂಬ ಭಾರಿ ಹಳೆ ಕುಟುಂಬ. ಕಾನ್ಸ್ಟಿಟ್ಯೂಷನ್ ಅದು ಕಾನ್ಸ್ಟಿಟ್ಯೂಷನ್ ಅವ್ರ ಕುಟುಂಬದವರು ಭಾರಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಅವರು ತಂದೆ ತಾಯಿಯವ್ರ ಎಲ್ಲ ಅವರು ಮಾಡೋದು ಭಾರಿ ಗೌರವ. ಏನಿದ್ರು ಬಿಟ್ಟರೆ ತಂದೆ ತಾಯಿ ಇದ್ದರಿಗೆ ನಾವು ಅದು ತಿಳ್ಕೊಂಡು ಅವರಿಗೆ ಗೌರವ ಕೊಟ್ಟು ಅವ್ರದ್ದು ಏನು ಅವ್ರದ್ದು ತೀರಿ ಹೋದ್ಮೇಲೆ ತಂದೆಯವರು ಕರ್ಮಗಳು ಮಾಡೋದೆಲ್ಲ ಮಾಡ್ತಾರೆ. ಎಲ್ಲ ಅದಕ್ಕೆ ತಂದೆ ತಾಯಿ ನೆನೆಸಿದ್ರೇ ಇದಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಗುರುಗಳಿದ್ದಾರೆ ಮತ್ತು ಎಲ್ಡರ್ಲಿ ಪರ್ಸನ್ಸ್ ಇದ್ದಾರೆ ಮತ್ತು ಎಲ್ಲ ಧರ್ಮದ ಗುರುಗಳನ್ನ ಸಮೇತ ನಾವು ಗೌರವ ಕೊಡಬೇಕು. ನಮ್ಗೆ ಹಂಗಾದ್ರೆ ಬೇರೆಯವರು ನಮ್ಮ ಧರ್ಮ ಗುರುಗಳಿಗೆ ಅವರಿಗೆ ಗೌರವ ಕೊಡ್ಬೇಕು. ಈ ಥರ ಒಂದು ಕೆಲವು ಪ್ರಿನ್ಸಿಪಲ್ಸ್ ಮೊದಲಿಂದ ನಮ್ಮ ಸಮಾಜದಲ್ಲಿದೆ. ಅದರ ಪ್ರಕಾರ ಇವರು ನಡ್ಕೊಳ್ತಾರೆ. ಈಗಿನ ಸ್ವತಂತ್ರ ಭಾರತದಲ್ಲಿ ನಮಗೆ ಸ್ವತಂತ್ರ ಬರೋ ಮೊದಲು ಏನು ನಮಗೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸ್ಕೂಲ್ಗಳಿಲ್ಲ. ನಂತರ ನಮ್ಮ ಈ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತು, ಅದನ್ನು ನಾವು ಭಾರತ ದೇಶ ಮಿಸ್ ಮಾಡ್ಕೊಂಡಿದ್ವಿ. ಆ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ನಾವು ಮಿಸ್ ಮಾಡ್ತಾ. ಅದಕ್ಕೆ ನಿಜವಾಗಿ ನಾವು ರಾಜೀವ್ ಗಾಂಧಿಯವರಿಗೆ ಭಾರಿ ಧನ್ಯವಾದ ಹೇಳ್ಬೋದು. ಸ್ಯಾಮ್ ಪೆಟ್ರೋಡ ಇವತ್ತು ನೋಡಿ ವರ್ಷಕ್ಕೆ ಚೇಂಜ್ ಆಗ್ತಾಯಿದೆ. ಮೊದಲು ಕಂಪ್ಯೂಟರ್ ಇತ್ತು, ಅದಾದಮೇಲೆ ಬೇರೆ ಬೇರೆ ಆಪ್ಗಳು ಬಂತು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಈ ನಮ್ಮ ಯುವಕರಿಗೆ ಏನಾಗಿದೆ, ಅವ್ರಿಗೆ ಅಡ್ವಾಂಟೇಜ್ ಅವರು ಎಲ್ಲ ಎವ್ರಿಥಿಂಗ್ ಅವ್ರ ಫಿಂಗರ್ ಟಿಪ್ಸಲ್ಲಿ ಇದೆ. ಮೊದಲು ನಮ್ಮ ಕಾಲದಲ್ಲೆಲ್ಲ ಒಂದು ಲೈಬ್ರರಿಗೆ ಹೋಗ್ಬೇಕಾಯ್ತು, ಬುಕ್ಗಳಿದ್ದರೆ ಬುಕ್ ತೆಗೆದು ಓದ್ಬಿಟ್ಟರು. ಇವತ್ತು ಟೆಲಿವಿಷನಲ್ಲಿ ದೇಶದ ಯಾವುದೇ ಪ್ರಪಂಚದ ಯಾವುದೇ ಬೇರೆ ಬೇರೆ ಟೆಕ್ನಾಲಜಿ ದಿವಸಕ್ಕೆ ಬದಲಾವಣೆ ಆಗ್ತದೆ. ಅದನ್ನು ಉಪಯೋಗಿಸ್ಕೋಬೋದು. ನಮ್ಮ ಯುವಕರು ಭಾರಿ ಬುದ್ಧಿವಂತರಿದ್ದಾರೆ. ಇದೊಂದು ಸೊ ಪ್ರಾಕ್ಟಿಕಲ್ ನಾಲೆಜ್ ಬರಬೇಕಷ್ಟೆ. ನಮ್ಮ ಎಜುಕೇಷನ್ ಸಿಸ್ಟಮ್ ನಮ್ಮ ಕ್ಷೇತ್ರದಲ್ಲಿ ಒಂದು 2 ಜಾಗ ಓದಿದವರಿಗೆ ಅವರಿಗೆ ಉದ್ಯೋಗ ಸಿಗ್ತದೆ. ಕೆಲವರು PUC SSLC ಫೇಲ್ ಆಗಿರ್ತಾರೆ, 3rd ಕ್ಲಾಸ್ ಮಾಡಿರ್ತಾರೆ, ಅವರಿಗೂ ಉದ್ಯೋಗ ಬೇಕಲ್ಲ. ಆ ಥರ ವಿಚಾರದಲ್ಲಿ ನಾವು ಮಾಡ್ತಾ ಸರ್ಕಾರ ಸಮೇತ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಆ ಥರ ಮತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಅದರಿಂದ ಚೆನ್ನಾಗಿ ಕಲ್ತಾ ಇದ್ರು. ಏನು 5 ಗ್ಯಾರಂಟಿ ಇವತ್ತು 5 ಗ್ಯಾರಂಟಿ ಕೊಟ್ಟ ಮೇಲೆ ಇಡೀ ನಮ್ಮ ರಾಷ್ಟ್ರದಲ್ಲಿ ನಾವು 2nd ಪ್ಲೇಸಲ್ಲಿ ಇದ್ದೀವಿ. ಯಾವುದರಲ್ಲಿ ಕಾಂಟ್ರಿಬ್ಯೂಷನಲ್ಲಿ 4,60,00,000 ಇದು 4,60,00,000 ರೂಪಾಯಿಗಳನ್ನ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತಾ ಇದ್ದೀವಿ. ಅದಲ್ಲದೆ ನಮ್ಮದು ಈಗ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ವಿ ಆರ್ ನಂಬರ್ 1 ಅಂತ. ಡೆಪ್ಯೂಟಿ ಚೀಫ್ ಮಿನಿಸ್ಟರು, ಎಲ್ಲ ಮಂತ್ರಿಗಳು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂತ ನಾವು ಹೇಳಬೇಕಾಗಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿಯೊಂದು ಎಲೆಕ್ಷನಲ್ಲಿ ಸಮೇತ ನಮ್ಮ ಕಾರ್ಯಕರ್ತರು ಲೀಡರ್ಗಳು ನಿಂತುಬಿಟ್ಟು ಕಾಂಗ್ರೆಸ್ ಪಕ್ಷನ ಒಂದು ಕೋಟೆ ಟೈಪ್ ಮಾಡಿಟ್ಟಿದ್ದಾರೆ. ಅದಕ್ಕೆ ನನ್ನ ಕೈಯಿಂದ ಮಾಡಲಿಕ್ಕಾಗಲ್ಲ. ನಾವೆಲ್ಲ ಗುಂಪಾಗಿ ಟೀಮ್ ವರ್ಕಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡೋ ಜನರು ಇದ್ದಾರೆ. ಹೌದಾ? ನೀವೆಲ್ಲ ಪ್ರಶ್ನೆ ಇದ್ದರೆ ಕೇಳಿ. ಅವ್ರ ಆತ್ಮಕ್ಕೆ ಒಳ್ಳೆ ಶಾಂತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಸಮೇತ ದೇವರನ್ನೇ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಅವ್ರ ಕುಟುಂಬ ಸದಸ್ಯರೊಟ್ಟಿಗೆ ನಾವು ಯಾವಾಗಲೂ ಎಲ್ಲರೂ ಈ ಕಾನ್ಸ್ಟಿಟ್ಯೂಷನ್ ಜನ ನಾವು ಅವರೊಟ್ಟಿಗೆ ಒಂದು ನಿಮಿಷ ಸರ್ ಆಚೆ ಇದ್ವಲ್ಲ. ಸರ್